ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರೆಲ್ಲ ಇದ್ದೀರಲ್ಲ, ಈ ವಿಡಿಯೋ ಬಂದು ನಿಮ್ಗೆನೆ ನಿಮ್ಮ ಪರ್ಸನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರ ಅಥವಾ ನೀವೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ತೀವಿ. ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರು ಅವರ ವ್ಯಕ್ತಿ ಜೊತೆನಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ಲ, ಅವರು ಕಾಂಟ್ಯಾಕ್ಟ್ ಮಾಡ್ತಾರ ಅಥವಾ ಇದು ಎಲ್ಲಿಗೆ ಮುಟ್ಬಹುದು ಅಂತ ತಿಳಿಸಿ. ಓಕೆ, ಇಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರ ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ಹೌದು ಅಂತಾನು ಇದೆ, ನೋ ಅಂತಾನು ಇದೆ. ಬಟ್ ಹೌದು ಅನ್ನೋದಾದ್ರೆ ಕಂಪ್ಲೀಟ್ ಯಾವಾಗ ಬೇಕಾದ್ರೂ ಸಡನ್ ಆಗಿ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಅಂಡ್ ಇಲ್ಲಿ ಸಿಚುವೇಶನ್ ನೋಡೋದಾದ್ರೆ ಅಥವಾ ಎಲ್ಲಿಗೆ ತಗೊಂಡೋಗಿ ಮುಟ್ಟುತ್ತೆ ಅಂತ ನೋಡೋದಾದ್ರೆ, ಅವರ ಸಿಚುವೇಶನ್ ಈಗ ಓಕೆ, ಫೈನ್ ಆಗಿದೆ. ಎಲ್ಲಿ ಅವ್ರು ಎಫರ್ಟ್ಸ್ ಹಾಕ್ಬೇಕು, ಎಲ್ಲಿ ಎಫರ್ಟ್ಸ್ ಹಾಕ್ಬಾರ್ದು ಅನ್ನೋ ಒಂದು ಅವೇರ್ನೆಸ್ ತುಂಬಾನೇ ಚೆನ್ನಾಗಿ ಕಲ್ತಿದ್ದಾರೆ. ಅಂಡ್ ಒಂದು ಇನ್ಫ್ಲೂಯೆನ್ಸ್ ಇಂದಾನು ಆ ವ್ಯಕ್ತಿ ದೂರ ಇದ್ದಾರೆ. ಬಟ್ ಸಮಥಿಂಗ್ ಹೆಂಗೆ ಅಂತಂದ್ರೆ, ಯಾರಾದ್ರೂ ಏನಾದ್ರು ಹೇಳ್ಕೊಡ್ತಾ ಇದಾರೆ ಅಂತಂದ್ರೆ ಸಡನ್ ಆಗಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೊರತು ಈ ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗ್ತಿಲ್ಲ. ಅಲ್ಲಿ ನಮ್ಗೆ ಏನೋ ಒಂದು ಹೊಸದಾಗಿ ಐಡಿಯಾ ಮಾಡೋದು ಅಥವಾ ಅದ್ರಲ್ಲಿ ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋ ಒಂದು ಥಿಂಕ್ ಮಾಡೋ ಮೆಚೂರ್ ಲೆವೆಲ್ಗೆ ಈ ವ್ಯಕ್ತಿ ಬಂದಿದ್ದಾರೆ. ಓಕೆನಾ? ಅಂಡ್ ಟೈಮ್ ವಿಚಾರ ಬಂತು ಅಂದ್ರೂ ಅಷ್ಟೇ, ಎಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು, ಒಂದ್ ಡಿಸಿಪ್ಲಿನ್ ಲೈಫ್ ಅನ್ನೋದನ್ನ ಇವರು ಲೀಡ್ ಮಾಡ್ತಾ ಇದ್ದಾರೆ. ಬಟ್ ಟೈಮ್ಸ್ ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದು ಕಂಪ್ಲೀಟ್ ಆಗಿಲ್ಲ, ಬಟ್ ಆನ್ ಅಂಡ್ ಆಫ್ ಅನ್ನೋದಿದೆ. ಟೈಮ್ಸ್ ಈ ವ್ಯಕ್ತಿ ತುಂಬಾನೇ ಪೇನ್ ನ ಅಥವಾ ಹರ್ಟ್ ಆಗೋದು ಈ ರೀತಿಯಲ್ಲಿ ಆಗ್ತದೆ, ಬಟ್ ಎಲ್ಲೂ ಎಕ್ಸ್ಪ್ರೆಸ್ ಅನ್ನೋದು ಮಾಡ್ತಿಲ್ಲ. ಬಿಕಾಸ್ ಅವ್ರಿಗೆ ಅಷ್ಟು ಪೇಷನ್ಸ್ ಇಲ್ಲ ಅನ್ನೋದು ಕಾಣ್ತಾ ಇದೆ. ಅಡ್ಜಸ್ಟ್ಮೆಂಟ್ ಅನ್ನೋದನ್ನ ಮಾಡ್ಕೊಳ್ತಿದ್ದಾರೆ ಈ ವ್ಯಕ್ತಿ. ಈಗೋ ಅನ್ನೋದಿದೆ ಇಬ್ರಲ್ಲೂ, ಬಟ್ ತೀರಾ ಬರ ಈಗೋ ಅನ್ನೋದು ಕಾಣ್ತಿಲ್ಲ. ಬಟ್ ಟೈಮ್ಸ್ ಈಗೋನೇ ಪ್ಲೇ ಆಗುತ್ತೆ ಇಲ್ಲಿ. ಓಕೆನಾ? ಬಿಕಾಸ್ ನಿಮ್ಮ ಕಡೆಯಿಂದ ಒಂದು ಡಾಮಿನೇಟ್ ಇರ್ಬೋದು ಆ ವ್ಯಕ್ತಿಗೆ, ಅಥವಾ ನೀವು ಜಗಳ ಮಾಡಿರೋದಿರ್ಬೋದು, ಅಥವಾ ಅವ್ರು ಮಾಡೋ ಕೆಲ್ಸನ ಹೀಯಾಳ್ಸಿರೋದಿರ್ಬೋದು. ಈ ತರ ಎಲ್ಲ ಒಂದು ಸಿಚುವೇಶನ್ ಬಂದಾಗ ಈ ವ್ಯಕ್ತಿ ಕಂಪ್ಲೀಟ್ ಸ್ವಲ್ಪ ಸೈಲೆಂಟ್ ಆಗಿರೋದು ಕಾಣ್ತಾ ಇದೆ. ಅದು ಬಿಟ್ರೆ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಥವಾ ನೋ ಕಾಂಟ್ಯಾಕ್ಟ್ ಅನ್ನೋದು ಕಾಣ್ತಿಲ್ಲ, ಬಟ್ ಆನ್ ಅಂಡ್ ಆಫ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಬಿಕಾಸ್ ಯಾಕೆ ಈ ರೀತಿ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ, ಒಂದು ಅವರಿಗೂ ಜವಾಬ್ದಾರಿಗಳಿದೆ, ಬ್ಯಾಲೆನ್ಸ್ ಮಾಡ್ಬೇಕು. ಆಕ್ಚುಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಾ ಇಲ್ಲ ಆ ವ್ಯಕ್ತಿಗೆ. ಓಕೆನಾ? ಸೊ ಈ ಕಾರ್ಡ್ಸ್ ಹೇಳೋ ಪ್ರಕಾರ ಡೆಫಿನೆಟ್ಲಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರ ಕಡೆಯಿಂದಾನೇ ಕಾಂಟ್ಯಾಕ್ಟ್ ಆಗುತ್ತೆ. ಬಿಕಾಸ್ ಅವರಿಗೂ ಇಲ್ಲಿ ರೀಕನ್ಸಿಲೇಷನ್ ಅನ್ನೋದಿದೆ. ಕಂಪ್ಲೀಟ್ ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಲ್ಲ ಅವ್ರಿಗಿದು. ಈಗ ಆನ್ ಅಂಡ್ ಆಫ್ ಇರೋರಿಗೆ ನಿಮಗೆ ಗೊತ್ತಿದೆ ಸಿಚುವೇಶನ್ ಏನ್ ನಡೀತಿದೆ, ಏನು ಯಾವ ರೀತಿ ಹೋಗ್ತಾ ಇದೆ ಅನ್ನೋದು. ಬಟ್ ನಿಮ್ಮ ಕಡೆಯಿಂದ ಆ ವ್ಯಕ್ತಿ ಇನ್ಸಲ್ಟ್ ಅನ್ಭೋಗ್ಸಿರೋದಿರ್ಬೋದು, ನೀವು ಅವಮಾನಗಳು ಮಾಡಿರೋದಿರ್ಬೋದು. ಹೀಗಾಗಿ ಈ ವ್ಯಕ್ತಿ ಸೈಲೆಂಟ್ ಆಗಿ ಇರ್ಬೋದು. ಈಗ ಒಂದು ಅಗ್ರೆಸಿವ್ ಎನರ್ಜಿನೂ ತೋರ್ಸಿರ್ಬೋದು ಕೆಲವರು.
ಒಂದು ಚಾಲೆಂಜ್ ಆಗಿ ತಗೊಂಡಿರ್ಬೋದು ಇದನ್ನ. ಬಟ್ ಇಲ್ಲಿ ಒಂದು ನಿಮ್ಮಿಬ್ಬರ ಮಧ್ಯದಲ್ಲಿ ರೀಕನ್ಸಿಲೇಷನ್, ನ್ಯೂ ಬಿಗಿನಿಂಗ್ ಅನ್ನೋದು ಬಂದೇ ಬರುತ್ತೆ. ಇಲ್ಲಿ ಆ ವ್ಯಕ್ತಿನ ಇಲ್ಲಿ ಕಾಂಟ್ಯಾಕ್ಟ್ ಸಹ ಮಾಡ್ತಾರೆ. ಓಕೆನಾ. ಬಟ್ ಈಗ ಸದ್ಯಕ್ಕೆ ಈಗ ಏನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆನ್ ಅಂಡ್ ಆಫ್ ಇಟ್ಟಿದಾರಲ್ಲ, ಓಪನ್ ಅಪ್ ಅನ್ನೋದು ಆಗ್ತಾ ಇಲ್ಲ. ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಕೆಲವು ನೀವು ಮಾತಾಡಿರೋ ಮಾತುಗಳು ಆ ವ್ಯಕ್ತಿನ ಹರ್ಟ್ ಮಾಡಿರ್ಬೋದು. ಈ ವಿಚಾರವಾಗಿ ಥಿಂಕ್ ಮಾಡ್ಕೊಂಡು ಒಂದು ಚಾಲೆಂಜ್ ಆಗಿ ತಗೊಂಡು ಮೂವ್ ಆಗ್ತಾ ಇದಾರೆ ಈ ವ್ಯಕ್ತಿ. ಓಕೆನಾ. ಅಂಡ್ ಅಗೇನ್ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಈ ಆಬ್ಸ್ಟಿಕಲ್ಸ್ ಎಲ್ಲ ಚೇಂಜ್ ಆಗುತ್ತೆ. ನೆಕ್ಸ್ಟ್ ನಿಯರ್ ಬೈ ಫ್ಯೂಚರ್ ನಲ್ಲಿ ಈ ಆಬ್ಸ್ಟಿಕಲ್ಸ್ ಇರೋದಿಲ್ಲ, ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಓಕೆನಾ. ಸಪೋಸ್ ನೀವು ತುಂಬಾ ಈಗ ಆನ್ ಅಂಡ್ ಆಫ್ ಇದ್ದೀರಾ ಅಂತಂದ್ರೆ ಒಂದ್ ಸರ್ಟನ್ ಟೈಮ್ಗೆ ಇದು ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಆಗಿ ಅದಾದ್ಮೇಲೆ ಮತ್ತೆ ರೀಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೂ ಇದೆ ಇಲ್ಲಿ. ಓಕೆನಾ. ಅವರ ಫೋಕಸ್ ಬಂದು ಈಗ ಅರ್ನಿಂಗ್ಸ್ ಇರ್ಬೋದು, ಅವರ ಲೈಫ್ ಅಲ್ಲಿ ಇರೋ ಆಪರ್ಚುನಿಟೀಸ್ ನ ಗ್ರಾಬ್ ಮಾಡ್ಕೊಳ್ಳೋದಿರ್ಬೋದು, ಈ ತರ ಕಾಣಿಸ್ತಿದೆ. ಬಟ್ ಈ ವ್ಯಕ್ತಿಗೆ ಎಲ್ಲೂ ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಷ್ಟೇ. ಅರ್ನಿಂಗ್ಸ್ ಲೆವೆಲ್ ಓಕೆನೆ, ಸಮಥಿಂಗ್ ಏನೋ ಒಂದು ಸ್ಟಾರ್ಟ್ಅಪ್ ಇರ್ಬೋದು, ಈ ತರ ಎಲ್ಲ ಮಾಡೋದ್ರಿಂದನೂ ಅರ್ನಿಂಗ್ಸ್ ಓಕೆನೆ, ಬಟ್ ಬ್ಯಾಲೆನ್ಸ್ ಅನ್ನೋದು ತಗೊಳೋದಕ್ಕೆ ಬರ್ತಾ ಇಲ್ಲ. ಸಮ್ ಟೈಮ್ಸ್ ಇಮ್ಮೆಚೂರ್ ಆಗ್ತಾರೆ ಈ ವ್ಯಕ್ತಿ, ಯೋಚನೆ ಮಾಡೋಷ್ಟು ಲೆವೆಲ್ ಇರೋದಿಲ್ಲ, ಅಷ್ಟು ಪೇಷನ್ಸ್ ಅನ್ನೋದು ಇರೋದಿಲ್ಲ ಈ ವ್ಯಕ್ತಿಗೆ. ಓಕೆನಾ. ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ. ಆ ವ್ಯಕ್ತಿಗೆ ಅನ್ಸುತ್ತೆ, ಈಗ ನಾನು ಇದ್ರಿಂದ ಹೇಳ್ದಾಗೆ ಇದು ಒಂದ್ ಸ್ವಲ್ಪ ದಿನ ಇದೇ ರೀತಿ ಇದ್ದು ಕಂಪ್ಲೀಟ್ ಆಗಿ ಇದು ನೋ ಕಾಂಟ್ಯಾಕ್ಟ್ ಹೋಗಿ ಅದಾದ್ಮೇಲೆ ಕಾಂಟ್ಯಾಕ್ಟ್ ಆಗುತ್ತೆ. ಅಟ್ಲೀಸ್ಟ್ ಇನ್ ಬಿಟ್ವೀನ್ ನಿಮ್ ಇಬ್ಬರ ಮಧ್ಯದಲ್ಲಿ ಒಂದ್ ಜಗಳನೂ ಆಗ್ಬಹುದು, ಅದ್ರಿಂದಾನು ನೋ ಕಾಂಟ್ಯಾಕ್ಟ್ ಹೋಗ್ಬಹುದು. ಬಿಕಾಸ್ ಈ ಆಬ್ಸ್ಟಿಕಲ್ಸ್ ನ ಎಂಡ್ ಮಾಡ್ಬೇಕಲ್ವಾ, ಅಲ್ಲಿ ನೀವ್ ಏನೋ ಕಲಿಬೇಕಲ್ವಾ, ನೀವು ಇರ್ಬೋದು ಅಥವಾ ನಿಮ್ಮ ವ್ಯಕ್ತಿನೂ ಇರ್ಬೋದು. ಅಂಡ್ ಇಲ್ಲಿ ನಿಮಗೆ ನಿಮ್ಮ ವ್ಯಕ್ತಿ ಮೇಲೆ ಡೌಟ್ ಅನ್ನೋದು ಜಾಸ್ತಿ ಇದೆ. ಎಲ್ಲಾದ್ರೂ ಈ ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗ್ತಾ ಇದಾರ, ಯಾರಾದ್ರೂ ಹೇಳ್ಕೊಡ್ತಾ ಇದಾರ, ಈ ತರ ಡೌಟ್ ಅನ್ನೋದು ನಿಮ್ಗೆ ಜಾಸ್ತಿ ಇದೆ. ಅಂಡ್ ಅದ್ರ ಬಗ್ಗೆ ಅವರು ಕ್ಲಾರಿಟಿನೂ ಕೊಟ್ಟಿರ್ಬೋದು. ಹೌದು, ಸಮ್ ಟೈಮ್ಸ್ ಈ ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ಥಿಂಕ್ ಮಾಡೋಷ್ಟು ಮೆಚೂರ್ ಲೆವೆಲ್ ಇದೆ ಈ ವ್ಯಕ್ತಿಗೆ. ಕಂಪ್ಲೀಟ್ ಇನ್ಫ್ಲೂಯೆನ್ಸ್ ಆಗೋದಿಲ್ಲ, ಅಥವಾ ಆ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ಹತ್ರ ಬಂದು ಅದ್ರ ಬಗ್ಗೆ ಮಾತಾಡೋದು ಅಥವಾ ಆಕ್ಷನ್ ತಗೊಳ್ಳೋದು ಈ ರೀತಿ ಎಲ್ಲ ಏನು ಮಾಡ್ತಾ ಇಲ್ಲ. ಬಿಕಾಸ್ ಇಲ್ಲಿ ನೋಡೋದಾದ್ರೆ ಈ ವ್ಯಕ್ತಿಗಿಂತ ಸ್ವಲ್ಪ ಮಿಸ್ಟೇಕ್ಸ್ ಅನ್ನೋದು ನಿಮ್ದೇ ಇದೆ ಇಲ್ಲಿ. ಹಾಗಾಗಿನೂ ಈ ವ್ಯಕ್ತಿ ಬಿಹೇವ್ ಮಾಡ್ತಿರ್ಬೋದು, ಅಥವಾ ನೀವ್ ಏನ್ ಹೇಳ್ತೀರಾ, ಅವ್ರಿಗೆ ಏನ್ ಕ್ವಶನ್ ಮಾಡ್ತೀರಾ, ಅದನ್ನ ನೀವು ರೈಟ್ ಆಗಿ ಮಾಡ್ತಾ ಇಲ್ಲ. ಅಂತಂದ್ರೆ ಹೇಳೋ ವಿಧಾನ ಸರಿ ಇಲ್ದಿರ ಇರ್ಬೋದು, ಹೇಳೋ ಮಾತ್ ಕರೆಕ್ಟ್ ಆಗಿದ್ರು ನೀವು ಹೇಳ್ತಿರೋ ವಿಧಾನ ಸರಿ ಇಲ್ದಿರ ಇರ್ಬೋದು. ಓಕೆನಾ. ಹಾಗಾಗಿ ಈ ವ್ಯಕ್ತಿ ಈ ರೀತಿ ಚೇಂಜ್ ಆಗಿದ್ದಾರೆ. ಅವರಿಗೆ ನಿಮ್ದೇ ತಪ್ಪು ಅಂತ ನಿಮ್ಮ ಮೇಲೆ ಬ್ಲೇಮ್ ಮಾಡಕ್ಕೂ ಟೈಮ್ ತೋರಿಸ್ಕೊಳ್ತಿಲ್ಲ ಅವರು. ಹಾಗಾಗಿ ಆನ್ ಅಂಡ್ ಆಫ್ ಅನ್ನೋದು, ಅವ್ರಿಗೆ ಬೇಕು ಅಂತ ಕಾಲ್ ಮಾಡೋದು. ಅಂಡ್ ಕಂಪ್ಲೀಟ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಲ್ವಾ, ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂನು ಆ ವ್ಯಕ್ತಿ ಬರ್ತಾರೆ, ರಿಟರ್ನ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದೇ ಇದೆ ಇಲ್ಲಿ. ಓಕೆನಾ. ಎಂಡಿಂಗ್ ಅಲ್ಲಿ ಇದೆ ಇದು, ಬಟ್ ಸ್ವಲ್ಪ ಜನಕ್ಕೆ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ಗೂ ಹೋಗುತ್ತೆ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಬ್ಯಾಲೆನ್ಸ್ ಮಾಡ್ಬೇಕು. ಎಷ್ಟೋ ಸರಿ ಅನ್ಕೊಳ್ತಾರೆ ಆ ವ್ಯಕ್ತಿ, ಪ್ರಾಪರ್ ಆಗಿ ಕೂತು ಒಂದು ಕಮ್ಯುನಿಕೇಶನ್ ಮಾಡಿ ಇದನ್ನು ಸರಿ ಮಾಡ್ಕೊಳ್ಬೇಕು. ಅಥವಾ ನಿಮಿಗೂ ಅನ್ಸಿರ್ಬೋದು, ನೀವು ಅದ್ರ ಕಡೆ ಗಮನ ಕೊಟ್ಟಿರೋದಿಲ್ಲ ಅನ್ಸಿದ್ರು. ನಿಮಗೆ ಒಂದ್ ಕೆಲವು ಡೌಟ್ಗಳು ಏನಂತಂದ್ರೆ, ಇನ್ ಯಾರಾದ್ರೂ ಥರ್ಡ್ ಪಾರ್ಟಿ ಎನರ್ಜಿ ಪ್ರೆಸೆಂಟ್ ಇದೆಯಾ ನಿಮ್ಮ ರಿಲೇಶನ್ಶಿಪ್ ಮಧ್ಯದಲ್ಲಿ ಅನ್ನೋದೆಲ್ಲ ನಿಮ್ಗೆ ಡೌಟ್ ಬರುತ್ತೆ. ಅನ್ನೆಸೆಸರಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಒಂದು ಥರ್ಡ್ ಪಾರ್ಟಿ ಅಂತ ಹೇಳೋದಾದ್ರೆ ಅವ್ರ ತಾಯಿನೇ ಇರ್ಬೋದು, ಇನ್ ಯಾರು ಅಲ್ಲ. ಸಿನ್ಸ್ ಯಾವ ರೀತಿ ಅಂದ್ರೆ ಬುದ್ಧಿ ಹೇಳ್ತಿರ್ಬೋದು ಅವರಿಗೆ, ಅಥವಾ ಇವರಲ್ಲಿ ಏನಾದ್ರು ಒಂದು ತಪ್ಪು ನೋಡ್ಕೊಂಡಾಗ ಅವ್ರ ಬುದ್ಧಿ ಹೇಳ್ತಿರ್ಬೋದು. ಅಷ್ಟು ಬಿಟ್ರೆ ಇನ್ ಯಾರು ಥರ್ಡ್ ಪಾರ್ಟಿ ಇಲ್ಲ. ಓಕೆನಾ. ಅಂಡ್ ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ನೀವೇ ಮಾಡ್ಬೇಕಾಗಿರೋದು. ವಾಕ್ ಅವೇ ಮಾಡ್ಬೇಕು ಅಂತ ನಿಮ್ಗೆ ತುಂಬಾ ಸಲ ಅನ್ಸುತ್ತೆ, ಬಟ್ ಅವ್ರನ್ನ ವಾಕ್ ಅವೇ ಮಾಡ್ಸಿದೀರಾ ನೀವು. ಸೊ ಅವ್ರನ್ನ ವಾಕ್ ಅವೇ ಮಾಡ್ಸಿ ಇಲ್ಲಿ ನೀವು ಎಮೋಷನಲಿ ಡ್ರೈನ್ ಆಗೋದು ಅರ್ಥನೇ ಇಲ್ಲ ಇಲ್ಲಿ. ಸೊ ಏನಿದೆ ಪ್ರಾಪರ್ ಆಗಿ ಕೂತು ಮಾತಾಡಿ ಒಂದ್ ಜಸ್ಟಿಸ್ ನ ಮಾಡಿ ನೀವು
ಅಲ್ಲಿ ಸರಿ ಹೋಗುತ್ತೆ. ಈಗ ಬಿಕಾಸ್ ಹೇಳ್ಬೇಕಂತಂದ್ರೆ ಆ ವ್ಯಕ್ತಿನೂ ಇಲ್ಲಿ ಕ್ಲಾರಿಟಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಯಿಂದ ಏನಾದ್ರೂ ಒಂದು ಕ್ಲಾರಿಟಿ ಸಿಗ್ಬೋದೇನೋ. ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಓಕೆನಾ? ಆನ್ ಅಂಡ್ ಆಫ್ ಇರೋ ಸಿಚುವೇಶನ್ ಹೀಗೆ ಇರುತ್ತೆ. ನಿಯರ್ ಬೈ ಫ್ಯೂಚರ್ ನಲ್ಲಿ ಅದು ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಆಗಿ ಅದಾದ್ಮೇಲೆ ಕನೆಕ್ಟ್ ಆಗುತ್ತೆ. ಸೊ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಆ ವ್ಯಕ್ತಿ ಕಡೆಯಿಂದಾನೇ ಕಾಂಟ್ಯಾಕ್ಟ್ ಸಹ ಆಗುತ್ತೆ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಹಾಗೆ ಯಾರಿಗಾದ್ರೂ ಆಕಾಶಿಕ್ ರೆಕಾರ್ಡ್ಸ್ ರಿಕ್ವೈರ್ಡ್ ಇದೆ ಅಂತಂದ್ರೂ ಸಹ ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್.